ಮಹನೀಯ ಮಹಿಳೆಗಳಲ್ಲಿ ಸಂವಿಧಾನ ಪೀಠಿಕೆಯನ್ನು ತಮ್ಮೆಲ್ಲರ ಸಮ್ಮುಖದಲ್ಲಿ ದೇಶದ ಯುವ ಪ್ರತಿಭೆಗಳನ್ನು ಗುರುತಿಸಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಬಿಂದು ಜೈ 1ನೇ ತರಗತಿ ವಿದ್ಯಾರ್ಥಿ. 1 ಲಕ್ಷ ರೂಪಾಯಿಗಳ ಮೊತ್ತದ ರೂಪಾಯಿಗಳ ಬಹುಮಾನ ಹಿರೇಮಠ್. ಮೀಡಿಯಾ ಕ್ಯಾಮ್ರಾಗಳು ಸಂವಿಧಾನ ರಚನಾ ಸಭೆ ಸ್ಥಾಪನೆಯಾದ ದಿವಸ ಇದರ ಮೊದಲನೇ ಅಧ್ಯಕ್ಷರಾಗಿದ್ದಂಥವರು ಶಿನಾವ್, ಆಮೇಲೆ ರಾಜೇಂದ್ರ ಪ್ರಸಾದ್ ಅವರು ಇವರ ಅಧ್ಯಕ್ಷರಾದ ಮೊದಲನೇ ಸಭೆ ಶಿನಾವರ ಅಧ್ಯಕ್ಷದಲ್ಲೇ ನಡೆಯಿತು. ಈ ದೇಶದ ಜನ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಬೇಕು. ಈ ದೇಶದ ಜನರಿಗೆ ಎಂಥ ಸಂವಿಧಾನ ಬೇಕು ಅಂತಕ್ಕಂಥದ್ದನ್ನು ವಿಚಾರ ಮಾಡಿ ಆ ಸಂವಿಧಾನ ರಚನೆ ಆಗಬೇಕಾದ್ರೆ ಸಂವಿಧಾನ ರಚನಾ ಸಮಿತಿಯನ್ನು ಸ್ಥಾಪನೆ ಮಾಡೋದು. ಪ್ರತಿಯೊಂದು ವಿಧಿನೂ ಕೂಡ ಚರ್ಚೆ ಆಗಿದೆ ಸಂವಿಧಾನ ರಚನಾ ಸಮಿತಿ. ಅದೇ ರೀತಿ ವಸತಿ ಶಾಲೆಗಳಲ್ಲಿ ಕೂಡ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ, ಜಾಥಾವನ್ನು ಮಾಡಿದ್ದೀವಿ. ಈ ಕಾರ್ಯಕ್ರಮವನ್ನು ವೇದಿಕೆ ಕಾರ್ಯಕ್ರಮ ಉಪನ್ಯಾಸ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ಎಲ್ಲರೂ ಖುಷಿಯಿಂದಿದ್ದೀವಿ. ಮಾಧ್ಯಮದವ್ರ ಮುಖಾಂತರ ಆಗಬೇಕು, ನಾವು ಪ್ರಿಯಾಂಬಲ್ ಕೊಡ್ತಾ ಇದ್ದೀವಿ. ಸಾಕಷ್ಟು ಸೋಷಿಯಲ್ ಮೀಡಿಯಾ ಇದೆ, ಇದು ಬಹಳ ಸ್ಪ್ರೆಡ್ ಆಗುತ್ತೆ. ಇದು ನೋ ಡೌಟ್ ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ಅರಿವು ಮೂಡಿಸಲಿಕ್ಕೆ ಸಹಾಯ ಆಗ್ತದೆ ಅಂತೇಳಿ ಸಾಕಷ್ಟು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಪ್ರಿಯಾಂಬಲ್ ರೀಡಿಂಗು ಒಂದು ಮಕ್ಕಳಿಗೆ ಅದು ವ್ಯವಸ್ಥೆ ಇದೆ. ಹೀಗಾಗಿ ಪ್ರತಿಯೊಂದು ಹಂತದಲ್ಲಿ ಇದರ ಬಗ್ಗೆ ಅರಿವು ಮೂಡಿಸುವ ಪ್ರಯತ್ನ ಆಗ್ತಾ ಇದೆ. ಹೇಳಬೇಕೆಂದರೆ ಮತದಾನ ಎಂಬ ಪದದಲ್ಲಿ ಅದರ ಅರ್ಥ ಅಡಗಿದೆ. ಮತವನ್ನು ದಾನ ಮಾಡುವುದು. ದಾನ ಎಂಬುದಕ್ಕೂ ಶ್ರೇಷ್ಠ ಅರ್ಥವಿದೆ. ಒಂದು ವಸ್ತುವನ್ನು ಯಾವುದೇ ರೀತಿಯಾದ ಪ್ರತಿಫಲಗಳನ್ನು ಬಯಸದೆ ಬೇರೆಯವರಿಗೆ ಕೊಡುವುದಕ್ಕೆ ದಾನ ಎನ್ನುವರು.